ಎಲ್ಲರಿಗೂ ನಮಸ್ಕಾರ. ನಾನು ರಾಮರಾಜನ್, SP ಬೆಳಗಾವಿ. ಹಗಲು ರಾತ್ರಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಪೊಲೀಸ್ ಇಲಾಖೆಗೆ ಬೆಂಬಲವಾಗಿ ನಮ್ಮ ಪೊಲೀಸ್ ಇಲಾಖೆ ಮುಖ್ಯಸ್ಥರಾದ DG ಮತ್ತು IG ಸಾಹೇಬರು ಸುಮಾರು 6 ಬ್ಯಾಂಕ್ಗಳ ಜೊತೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಮಾಡಿಕೊಂಡು ಸ್ಪೆಷಲ್ ಪೊಲೀಸ್ ಸ್ಯಾಲರಿ ಪ್ಯಾಕೇಜ್ ಅಂದ್ರೆ ಒಂದು ಮಾಡಿರ್ತಾರೆ. ಸೊ ಪೊಲೀಸ್ ಸ್ಯಾಲರಿ ಪ್ಯಾಕೇಜ್ ಅಂದರೆ ಏನಂದರೆ, ಈ 6 ಬ್ಯಾಂಕ್ ಯಾರ್ಯಾರೆಲ್ಲ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೋ ಈ 6 ಬ್ಯಾಂಕ್ಗಳ ಜೊತೆ ನೀವು ಸ್ಯಾಲರಿ ಅಕೌಂಟನ್ನು ಮೇಂಟೈನ್ ಮಾಡುವ ಸಂದರ್ಭದಲ್ಲಿ ನಿಮಗೆ ಭಾಳಷ್ಟು ಅನುಕೂಲಗಳು ಸಿಗುತ್ತದೆ. ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವುದೇ ರೀತಿಯಲ್ಲಿ ಅನಾಹುತ ಆಗುವ ಸಂದರ್ಭದಲ್ಲಿ ಮತ್ತು ಆಕ್ಸಿಡೆಂಟಲ್ಲಿ ಕೈ ಕಾಲು ಕಣ್ಣು ಏನು ಆಗುವ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ನಿಮಗೆ ಭಾಳಷ್ಟು ಫಿನಾನ್ಷಿಯಲ್ ಬೆನಿಫಿಟ್ ಸಿಗುತ್ತದೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಹೇಳುವ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ವರ್ಷದಲ್ಲಿ ಸುಮಾರು 8 ಜನ ಆಕ್ಸಿಡೆಂಟಲ್ಲಿ ಮತ್ತು ನ್ಯಾಚುರಲ್ ಆಗಿ ಡೆತ್ ಆಗಿರ್ತಾರೆ. 8 ಜನದಲ್ಲಿ ಭಾಳಷ್ಟು ಮಂದಿ SBIಯಲ್ಲಿ ಈ ಬ್ಯಾಂಕ್ ಅಕೌಂಟನ್ನು ಮೇಂಟೈನ್ ಮಾಡಿದ್ದಾರೆ. ಸೊ SBIಯಲ್ಲಿ ಮೇಂಟೈನ್ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಬೆನಿಫಿಟ್ ಸಿಗಲ್ಲ. ನಮ್ಮಲ್ಲಿ ಒಟ್ಟು 6 ಬ್ಯಾಂಕ್ ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದೆ. ಯಾವುದೇ ಅದಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಕೆನರಾ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಬರೋಡಾ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್. ಈ 6 ಬ್ಯಾಂಕಲ್ಲಿ ಒಬ್ಬರೊಬ್ಬರು ಬೇರೆ ಬೇರೆ ಬೆನಿಫಿಟನ್ನು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಬೆನಿಫಿಟ್ ಏನಂದರೆ ಲೈಫ್ ಟರ್ಮ್ ಇನ್ಶೂರೆನ್ಸ್ ಅಂದರೆ ಹೇಳ್ತೀವಿ. ಲೈಫ್ ಇನ್ಶೂರೆನ್ಸ್ ಅಂದರೆ ಏನು, ಯಾವುದೇ ರೀತಿಯಲ್ಲಿ ನೀವು 60 ವರ್ಷ ಒಳಗಡೆ ನೀವು ಡೆತ್ ಆಗುವ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ನಿಮ್ಮ ಫ್ಯಾಮಿಲಿಗೆ ಕೊಡ್ತಾರೆ. ಯಾವುದೇ ರೀತಿಯ ಡೆತ್ ಇರಬಹುದು, ನ್ಯಾಚುರಲ್ ಡೆತ್ ಇರಬಹುದು, ಹಾರ್ಟ್ ಅಟ್ಯಾಕಲ್ಲಿ ಡೆತ್ ಆಗಿರಬಹುದು, ಯಾವುದೇ ಕಾಯಿಲೆಯಲ್ಲಿ ಡೆತ್ ಆಗಿರಬಹುದು, ಯಾವುದೇ ರೀತಿಯಲ್ಲಿ ನ್ಯಾಚುರಲ್ ಡೆತ್ ಆಗುವ ಸಂದರ್ಭದಲ್ಲಿ ನಿಮಗೆ 10 ಲಕ್ಷ ಸಿಗ್ತದೆ. ಈ 10 ಲಕ್ಷ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾರೆ, ಕೆನರಾ ಬ್ಯಾಂಕ್ ಅವರು ಕೊಡ್ತಾರೆ, ಬ್ಯಾಂಕ್ ಆಫ್ ಬರೋಡಾ ಕೊಡ್ತಾರೆ. ಉಳಿದ 3 ಬ್ಯಾಂಕ್ ಈ ಲೈಫ್ ಟರ್ಮ್ ಇನ್ಶೂರೆನ್ಸ್ ಅನ್ನು ಕೊಡುವುದಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾ ಇಲ್ಲ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೊಡ್ತಾ ಇಲ್ಲ, ಆಕ್ಸಿಸ್ ಬ್ಯಾಂಕ್ ಕೊಡ್ತಾ ಇಲ್ಲ. ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಒಬ್ಬರಿಬ್ಬರು ನ್ಯಾಚುರಲ್ ಆಗಿ ಡೆತ್ ಆಗೋದು ಕಾಣ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ ಸುಮಾರು 8 ಜನ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯಲ್ಲಿ ಮೃತಪಟ್ಟಿರ್ತಾರೆ. ಅವ್ರಿಗೆ ನಾವು ಈ ಪೊಲೀಸ್ ಸ್ಯಾಲರಿ ಪ್ಯಾಕೇಜ್ ಮೂಲಕ ಅವ್ರಿಗೆ ಬೆನಿಫಿಟ್ ಕೊಡೋಕ್ಕಾಗಿಲ್ಲ. ಯಾಕಂದರೆ ಅವರ ಅಕೌಂಟ್ ಹೋಲ್ಡರ್ಸ್ ಎಲ್ಲರೂ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಒಬ್ಬರು ಕೋಆಪರೇಟಿವ್ ಬ್ಯಾಂಕಲ್ಲಿ ಅಕೌಂಟನ್ನು ಇಟ್ಕೊಂಡಿದ್ದಾರೆ. ಒಂದು ವೇಳೆ ಅವರ ಅಕೌಂಟನ್ನು ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಇಟ್ಕೊಂಡಿರೋ ಸಂದರ್ಭದಲ್ಲಿ ಅವ್ರಿಗೆ ಫ್ಯಾಮಿಲಿಗೆ ಒಂದು 10 ಲಕ್ಷ ಸಿಕ್ಕಿರ್ತದೆ. ಸೊ ಅದರಿಂದ ಇದು ಒಂದು ಇಂಪಾರ್ಟೆಂಟ್ ಬೆನಿಫಿಟ್. ಸೆಕೆಂಡ್ ಇಂಪಾರ್ಟೆಂಟ್ ಬೆನಿಫಿಟ್ ಯಾವುದಂದ್ರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ಅಂದರೆ ಹೇಳ್ತೀವಿ. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮಲ್ಲಿ ಯಾವುದೇ ರೀತಿಯ ಆಕ್ಸಿಡೆಂಟ್, ರೋಡ್ ಆಕ್ಸಿಡೆಂಟ್ ಇರಲಿ, ಮರದಿಂದ ಕೆಳಗೆ ಬಿದ್ದಿರುವುದು, ಯಾವುದೇ ರೀತಿಯ ಆಕ್ಸಿಡೆಂಟ್ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಯಾವುದೇ ಆಗಿರಬಹುದು, ಇಂಥ ಸಂದರ್ಭದಲ್ಲಿ ಮೃತಪಡುವ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ 1 ಕೋಟಿಯ 10 ಲಕ್ಷ ಕೊಡ್ತಾ ಇದ್ದಾರೆ, ಕೆನರಾ ಬ್ಯಾಂಕಲ್ಲಿ 1 ಕೋಟಿಯ 10 ಲಕ್ಷ ಕೊಡ್ತಾ ಇದ್ದಾರೆ, ಬ್ಯಾಂಕ್ ಆಫ್ ಬರೋಡಾ ಆನ್ ಡ್ಯೂಟಿಯಲ್ಲಿ ಇರುವ ಸಂದರ್ಭದಲ್ಲಿ 75 ಲಕ್ಷ, ಆಫ್ ಡ್ಯೂಟಿಯಲ್ಲಿ ಇರುವ ಸಂದರ್ಭದಲ್ಲಿ 60 ಲಕ್ಷ. ಕೆನರಾ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆನ್ ಡ್ಯೂಟಿ ಆಫ್ ಡ್ಯೂಟಿ ಅಂದರೆ ಯಾವುದೇ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ. ನೀವು ಮನೆಯಲ್ಲಿರೋ ಸಂದರ್ಭದಲ್ಲಿ ಏನೋ ಆಗುತ್ತೆ ಅಂದ್ರೆ ಕೂಡ 1 ಕೋಟಿ 10 ಲಕ್ಷ ಸಿಗ್ತದೆ 2 ಬ್ಯಾಂಕ್ನಿಂದ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1 ಕೋಟಿ ಕೊಡ್ತಾ ಇದ್ದಾರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1 ಕೋಟಿ ಕೊಡ್ತಾ ಇದ್ದಾರೆ, ಆಕ್ಸಿಸ್ ಬ್ಯಾಂಕ್ 1 ಕೋಟಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಬೆಸ್ಟ್ ಬ್ಯಾಂಕ್ ಅಂದರೆ ಯೂನಿಯನ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್. ನೆಕ್ಸ್ಟ್ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಕವರ್ ಅಂದರೆ ಹೇಳ್ತೀವಿ. ಟೋಟಲ್ ಡಿಸಬಿಲಿಟಿ ಅಂದರೆ ಉದಾಹರಣೆಗೆ 2 ಕಣ್ಣು ಹೋಗಿರುತ್ತಂದ್ರೆ ಇದು ಟೋಟಲ್ ಡಿಸಬಿಲಿಟಿ ಅಂದರೆ ಕನ್ಸಿಡರ್ ಮಾಡ್ತಾರೆ. 2 ಕೈ ಹೋಗುತ್ತಂದ್ರೆ ಟೋಟಲ್ ಡಿಸಬಿಲಿಟಿ, 2 ಕಾಲು ಹೋಗಿಬಿಡ್ತಂದ್ರೆ ಟೋಟಲ್ ಡಿಸಬಿಲಿಟಿ, 1 ಕಣ್ಣು 1 ಕೈ, 1 ಕೈ 1 ಕಾಲು ಇಂತಹ ಆಗುವ ಸಂದರ್ಭದಲ್ಲಿ 1 ಕೋಟಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ. ಯೂನಿಯನ್ ಬ್ಯಾಂಕ್ಲಿಂದ 1 ಕೋಟಿ 10 ಲಕ್ಷ, ಕೆನರಾ ಬ್ಯಾಂಕ್ಲಿಂದ 1 ಕೋಟಿ ಕೊಡ್ತಾ ಇದ್ದಾರೆ, ಬ್ಯಾಂಕ್ ಆಫ್ ಬರೋಡಾನಲ್ಲಿ 60 ಲಕ್ಷ ಕೊಡ್ತಾ ಇದ್ದಾರೆ, ಸ್ಟೇಟ್ ಬ್ಯಾಂಕಲ್ಲಿ 1 ಕೋಟಿ ಕೊಡ್ತಾ ಇದ್ದಾರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ 1 ಕೋಟಿ ಕೊಡ್ತಾ ಇದ್ದಾರೆ, ಆಕ್ಸಿಸ್ ಬ್ಯಾಂಕಲ್ಲಿ 90 ಲಕ್ಷ. ನೆಕ್ಸ್ಟ್ ಬೆನಿಫಿಟ್ ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿ ಕವರ್. ಪಾರ್ಷಿಯಲ್ ಡಿಸಬಿಲಿಟಿ ಅಂದರೆ ನಿಮಗೆ ಯಾವುದೇ ಒಂದು ಅಂಗವಿಕಲರಾಗುವ ಸಂದರ್ಭದಲ್ಲಿ, ಉದಾಹರಣೆಗೆ ಒಂದು ಬೆರಳು ಹೋಗುತ್ತಂದ್ರೆ ಕೂಡ ಅದರಲ್ಲಿ 2% ಡಿಸಬಿಲಿಟಿ ಅಂದರೆ ಹೇಳ್ತಾರೆ. 2% ಅಂದರೆ 1 ಕೋಟಿಯಲ್ಲಿ 2% 2 ಲ್ಯಾಕ್. ಸೊ 2% ಡಿಸಬಿಲಿಟಿ ಆಗುವಾಗ 2 ಲ್ಯಾಕ್ ಕೊಡ್ತಾರೆ. ಉದಾಹರಣೆಗೆ ಒಂದು 4 ಬೆರಳು ಕಟ್ಟಾಗುತ್ತಂದ್ರೆ 5% ಅಂದರೆ ಕನ್ಸಿಡರ್ ಮಾಡ್ತಾರೆ. ಒಂದು ಕೈ ಕಟ್ಟಾಗುವ ಸಂದರ್ಭದಲ್ಲಿ 50% ಡಿಸಬಿಲಿಟಿ ಅಂದರೆ ಕನ್ಸಿಡರ್ ಮಾಡ್ತಾರೆ. 50% ಡಿಸಬಿಲಿಟಿ ಅಂದರೆ 50 ಲಕ್ಷ ಕೊಡ್ತಾ ಇದ್ದಾರೆ. ಸೊ ಇಂತಹ ಬೆನಿಫಿಟ್ ಯೂನಿಯನ್ ಬ್ಯಾಂಕಲ್ಲಿ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಡಿಸಬಿಲಿಟಿ ಆಗಿರ್ತದೋ ಅಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ. ಕೆನರಾ ಬ್ಯಾಂಕಲ್ಲಿ ಅದೇ ರೀತಿಯಲ್ಲಿ ಪರ್ಸೆಂಟೇಜ್ ವೈಸ್ ಡಿಸಬಿಲಿಟಿ. ಬ್ಯಾಂಕ್ ಆಫ್ ಬರೋಡಾ ಅಪ್ ಟು 30 ಲ್ಯಾಕ್ ಬರ ಕೊಡ್ತಾರೆ.
ಸೊ ಸ್ಟೇಟ್ ಬ್ಯಾಂಕ್ನಲ್ಲಿ ಅಪ್ ಟು 80 ಲ್ಯಾಕ್ ಬರ ಕೊಡ್ತಾರೆ, ಪರ್ಸೆಂಟೇಜ್ ವೈಸ್ ಅವರು ಕೊಡ್ತಾರೆ. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಅಪ್ ಟು 100 ಲ್ಯಾಕ್ ಮತ್ತು ಆಕ್ಸಿಸ್ ಬ್ಯಾಂಕಲ್ಲಿ 75% ಆಫ್ ದ ಬೇಸ್ ಕವರ್ ಅಂದರೆ ಹೇಳ್ತಾರೆ. 90 ಲ್ಯಾಕಲ್ಲಿ 75% ಅವರು ಕೊಡ್ತಾರೆ. ಸೊ ಇದಲ್ಲದೆ ನೀವು ಈ ಬ್ಯಾಂಕಲ್ಲಿಂದ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತೀರಂದ್ರೆ ಅದಕ್ಕೂ ಕೂಡ ನಿಮಗೆ ಭಾಳಷ್ಟು ಬೆನಿಫಿಟ್ ಸಿಗ್ತದೆ. ಮೃತಪಡುವ ಸಂದರ್ಭದಲ್ಲಿ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಂದ್ರೆ ಅದಕ್ಕೆ 5 ರಿಂದ 10 ಲಕ್ಷ ಒಂದೊಂದು ಬ್ಯಾಂಕಲ್ಲಿ ಡಿಫ್ರೆಂಟ್ ಅಮೌಂಟ್ ಬರ್ತದೆ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಅದಕ್ಕೂ ಕೆಲವೊಂದು ಅಮೌಂಟ್ ಬರ್ತದೆ. ಸೊ ಭಾಳಷ್ಟು ಬ್ಯಾಂಕಲ್ಲಿ ಗರ್ಲ್ ಚೈಲ್ಡ್ ಓದುತ್ತಾ ಇದ್ದಾರಂದರೆ ಅವ್ರಿಗೆ 5 ರಿಂದ 10 ಲಕ್ಷ ಬರೋಕೆ ಹಣ ಕೊಡ್ತಾ ಇದ್ದಾರೆ. ಯಾವುದೇ ಇಂಜುರಿ ಆಗುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅದಕ್ಕೆ ಮಾಡೋದಕ್ಕೆ 2 ಲಕ್ಷದಿಂದ 5 ಲಕ್ಷ ಒಂದೊಂದು ಬ್ಯಾಂಕ್ ಬೇರೆ ಬೇರೆ ಅಮೌಂಟನ್ನು ಕೊಡ್ತಾ ಇರ್ತಾರೆ. ಆಂಬ್ಯುಲೆನ್ಸ್ ಚಾರ್ಜ್ ಮತ್ತು ಹಾಸ್ಪಿಟಲ್ ಕ್ಯಾಶ್ ಅಂದರೆ ಒಂದು ಕೊಡ್ತಾ ಇದ್ದಾರೆ. ಇದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾ ಇದ್ದಾರೆ. ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡುವ ಸಂದರ್ಭದಲ್ಲಿ ಪ್ರತಿ ದಿವಸಕ್ಕೂ 1000 ರೂಪಾಯಿ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡುವ ಸಂದರ್ಭದಲ್ಲಿ ಪ್ರತಿ ದಿವಸಕ್ಕೂ 1000 ರೂಪಾಯಿ ಕೊಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಆಫ್ ಡೆಡ್ ಬಾಡಿಗೆ ಕೊಡ್ತಾರೆ, ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಡ್ತಾರೆ, ಬ್ಯಾಂಕ್ ಲಾಕರಲ್ಲಿ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಮ್ಮ ಪೊಲೀಸ್ ಸ್ಯಾಲರಿ ಪ್ಯಾಕೇಜಲ್ಲಿ ಪ್ರತಿಯೊಂದು ಬ್ಯಾಂಕಲ್ಲಿ ಭಾಳಷ್ಟು ಬೆನಿಫಿಟನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಡಾಕ್ಯುಮೆಂಟನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದರಲ್ಲಿ ನೀವು ಮುಖ್ಯವಾಗಿ ನೋಡಬೇಕಾಗಿರೋದೇನೆಂದರೆ, ನನ್ನ ಅನುಭವದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನ್ಯಾಚುರಲ್ ಡೆತ್ ಆಗುತ್ತದೆ. ಉದಾಹರಣೆಗೆ ನಾನು ಕೊಡಗಲ್ಲಿ ಇರುವಾಗ ಒಂದು ಸ್ಟಾಫ್ ಒಬ್ಬರು ಬ್ಯಾಂಕ್ ಆಫ್ ಬರೋಡಾನಲ್ಲಿ ಅಕೌಂಟ್ ಇಟ್ಕೊಂಡಿದ್ದರು. ಹಾರ್ಟ್ ಅಟ್ಯಾಕಲ್ಲಿ ತಿರುಗಿರೋ ಸಂದರ್ಭದಲ್ಲಿ ಅವ್ರ ಮನೆಗೆ ಅವ್ರ ಫ್ಯಾಮಿಲಿಗೆ 10 ಲಕ್ಷ ಸಿಕ್ಕಿದೆ. ಇಲ್ಲಿ ನಾವು ಬೆಳಗಾವಿಯಲ್ಲಿ ಬಂದಾದ್ಮೇಲೆ ಒಬ್ಬರು ರೋಡ್ ಆಕ್ಸಿಡೆಂಟಲ್ಲಿ ತೀರೋಗಿರ್ತಾರೆ, ಅವ್ರಿಗೆ 75 ಲಕ್ಷ ಕೊಡಲಾಗಿದೆ. ಸೊ ಬ್ಯಾಂಕ್ ಆಫ್ ಬರೋಡಾ ಸರ್ವಿಸ್ ವೈಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯೂನಿಯನ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ 2 ಬ್ಯಾಂಕಲ್ಲೂ ಕೂಡ ಫಿನಾನ್ಷಿಯಲಿ ಲೈಫ್ ಇನ್ಶೂರೆನ್ಸ್ 10 ಲಕ್ಷ ಕೊಡ್ತಾ ಇದ್ದಾರೆ. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೂಡ 1 ಕೋಟಿ 10 ಲಕ್ಷ 1 ಕೋಟಿ 10 ಲಕ್ಷ 2 ಬ್ಯಾಂಕ್ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡಾ ಕಂಪ್ಯಾರಿಟಿವ್ಲಿ ಬೆಸ್ಟ್ ಅಂದ್ರೆ ಅನಿಸ್ತದೆ. ನಿಮಗೆ ದಯವಿಟ್ಟು ಡಾಕ್ಯುಮೆಂಟನ್ನು ಓದಿ ನಿಮಗೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತದೋ ಅದೇ ರೀತಿಯಲ್ಲಿ ಬ್ಯಾಂಕ್ ಅಕೌಂಟನ್ನು ಸ್ಯಾಲರಿ ಪ್ಯಾಕೇಜನ್ನು ಕನ್ವರ್ಟ್ ಮಾಡಿಕೊಳ್ಳಬೇಕಂದ್ರೆ ಹೇಳ್ಕೊಳ್ತೀನಿ. ಇದರಲ್ಲಿ ಇನ್ನೊಂದು ಏನಂದರೆ, ಸಿಂಪ್ಲಿ ಸೇವಿಂಗ್ಸ್ ಅಕೌಂಟ್ ಅಂದರೆ ನೀವು ಇಟ್ಕೊಳ್ಳೋದು ಸಾಕಾಗಲ್ಲ, ಬ್ಯಾಂಕಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಪೊಲೀಸ್ ಸ್ಯಾಲರಿ ಪ್ಯಾಕೇಜ್ ಅಂದರೆ ಅವರು ಮೆನ್ಷನ್ ಮಾಡಬೇಕು. ಆವಾಗ ಅವರು ಇನ್ಶೂರೆನ್ಸ್ ಅವರ ಕಂಪನಿಗೆ ದುಡ್ಡು ಕಟ್ಟಿದ್ದಾರೆ, ಅನಾಮತ ಆಗುವ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪನಿಯಿಂದ ಬ್ಯಾಂಕ್ ಮೂಲಕ ನಮಗೆ ಹಣ ಸಿಗುತ್ತದೆ. ಸೊ ದಯವಿಟ್ಟು ಈ ಪೊಲೀಸ್ ಸ್ಯಾಲರಿ ಪ್ಯಾಕೇಜನ್ನು ಪ್ರತಿಯೊಂದು ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಉಪಯೋಗ ಮಾಡ್ಕೊಳ್ಬೇಕಂದ್ರೆ ಹೇಳ್ಕೊಳ್ತೀನಿ. ದಯವಿಟ್ಟು ನೀವು ಪರಿಶೀಲನೆ ಮಾಡಿ. ಪ್ರತಿಯೊಂದು ಬ್ಯಾಂಕ್ 6 ಬ್ಯಾಂಕ್ ಇದೆ. ಸೊ ಪರ್ಟಿಕ್ಯುಲರ್ಲಿ ನೀವು ನೋಡಬೇಕಾಗಿರೋದು ಲೈಫ್ ಇನ್ಶೂರೆನ್ಸ್ ಯಾರು ಕೊಡ್ತಾರೋ ಅದನ್ನು ಕನ್ಸಿಡರ್ ಮಾಡಿ. ಇತ್ತೀಚೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಇವರು ಲೈಫ್ ಇನ್ಶೂರೆನ್ಸ್ ಕೊಡ್ತಾ ಇಲ್ಲ. ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ 3 ಬ್ಯಾಂಕಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಸೊ ಇದನ್ನು ಪರಿಶೀಲನೆ ಮಾಡಿ ನಿಮಗೆ ಯಾವ ಬ್ಯಾಂಕ್ ಚೆನ್ನಾಗಿದೆ ಅಂದರೆ ಅನಿಸೋದು ಆ ಬ್ಯಾಂಕಲ್ಲಿ ಪೊಲೀಸ್ ಸ್ಯಾಲರಿ ಪ್ಯಾಕೇಜನ್ನು ಕನ್ವರ್ಟ್ ಮಾಡ್ಕೊಳ್ಬೇಕಂದ್ರೆ ಹೇಳ್ಕೊಳ್ತೀನಿ.